ಓಂ ಹಂ ಹನುಮತೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಎಲ್ಲರಿಗೂ ಸಹ ಪ್ರತಿಯೊಬ್ಬರೂ ಸಹ ಮಕ್ಕಳಂದರೆ ಎಲ್ರಿಗೂ ಇಷ್ಟನೇ, ಮಕ್ಕಳಂದರೆ ಎಲ್ರಿಗೂ ಪ್ರೀತಿನೇ. ಆ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಕಾಯಿಲೆ ಅಥವಾ ಜ್ವರ ಬಂದಾಗ, ದೃಷ್ಟಿ ಇದ್ದಾಗ, ಅಳ್ತಾ ಇದ್ದಾಗ ಆ ಮಕ್ಕಳಿಗೆ, ಅದರಲ್ಲೂ ಸಹ 1 ರಿಂದ 5 ವರ್ಷದ ಮಕ್ಕಳು, ಪುಟ್ಟ ಮಕ್ಕಳೇನಿರ್ತಾರೆ, ಅವ್ರಿಗೇನಾದರೂ ಸ್ವಲ್ಪ ಸಂಕಟಗಳು ಎದುರಾದಾಗ ನಾವೆಲ್ಲರೂ ಕೂಡ ನಮಗೇನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಆ ವಾತಾವರಣವೇ ತುಂಬ ಹದಗೆಟ್ಟು ಹೋಗ್ಬಿಡುತ್ತೆ. ಏನು ಮಾಡಬೇಕು ದಿಕ್ಕು ತೋಚೋದಿಲ್ಲ. ಡಾಕ್ಟ್ರ್ ಹತ್ರ ಹೋದರೆ ಏನೂ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಮಗೇನೂ ಬೇರೆ ದಾರಿನೇ ಕಾಣಿಸೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಮಂತ್ರ ಹಾಕ್ತಾ ಇದ್ದಿದ್ದು, ಒಂದು ಚೀಟ್ ಅಂತೇಳಿ ತಾಯ್ತಾ ಅಥವಾ ಬರಿತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅವ್ರೇನು ಮಾಡ್ತಾಯಿದ್ರು, ದೃಷ್ಟಿ ತೆಗಿತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಆ ಒಂದು ಸಂದರ್ಭಕ್ಕನುಸಾರವಾಗಿ ಆ ಮಕ್ಕಳಿಗೆ ಏನೋ ಒಂದು ದೃಷ್ಟಿ ತೆಗೆಯೋದು, ಏನೋ ಮಾಡೋದ್ರಿಂದ ಸ್ವಲ್ಪ ಸಂಕಟಗಳು ಕೂಡ ನಿವಾರಣೆ ಆಗ್ತಾ ಇತ್ತು. ಆದರೆ ನಮಗೆಲ್ರಿಗೂ ಗೊತ್ತು, ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮನೆಗಳಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಒಂದು ಕೆನ್ನೆಯ ಮೇಲಿರ್ಬೋದು, ಕೆನ್ನೆಯ ಮೇಲೆ ಎಡಗಾಲಿಗಿರ್ಬೋದು, ಬಲಗಾಲಿಗಿರ್ಬೋದು, ಎಡಗೈಗಿರ್ಬೋದು, ಬಲಗೈಗಿರ್ಬೋದು ಕಪ್ಪು ಚುಕ್ಕೆಯನ್ನು ಇಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೀವಿ. ಈಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಇದರ ಎಷ್ಟರ ಮಟ್ಟಿಗೆ ಇದು ವೈಜ್ಞಾನಿಕವಾಗಿ ತಗೊಂಡಾಗ, ಧಾರ್ಮಿಕವಾಗಿ ತಗೊಂಡಾಗ ಇದು ಬಹಳಷ್ಟು ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇನ್ನು ಮಕ್ಕಳನ್ನು ನಾವು ಚೆನ್ನಾಗಿ ಸಾಕಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟರೆ, ನಾವು ಮಕ್ಕಳು ಹುಟ್ಟಿದ ತಕ್ಷಣವೇ ಬ್ಯಾಂಕಲ್ಲಿ ಇಡಕ್ಕೆ ಹೋಗ್ತೀವಿ, ಮಗು ಹುಟ್ಟಿದ ತಕ್ಷಣವೇ ಆಸ್ತಿ ಮಾಡೋಕ್ಕೆ ಹೋಗ್ತೀವಿ. ಆದರೆ ಅದ್ರ ಯೋಗ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಿಲ್ಲ. ಆ ಮಕ್ಕಳನ್ನು ಚೆನ್ನಾಗಿ ಆರೈಕೆಯಿಂದ ಪ್ರೀತಿಯಿಂದ ಬೆಳೆಸಿದ್ದೆ ಆದರೆ ಅವು ಮುಂದಿನ ಸತ್ಪ್ರಜೆಗಳಾಗಿ ಅವು ಕೂಡ ಸತ್ಪ್ರಜೆಗಳಾಗಿ ಮಾರ್ಪಡ್ತಾರೆ. ಆ ಮಕ್ಕಳಿಗೆ ಇವತ್ತಿನ ದಿವಸ ನಾವು ಕಪ್ಪು ಚುಕ್ಕೆಯನ್ನು ದೃಷ್ಟಿ ದೋಷಕ್ಕಾಗಿ ಚಿಕ್ಕ ಮಕ್ಕಳಿಗೆ ಕಪ್ಪು ಚುಕ್ಕೆ ಇಡ್ತೀವಿ. ಹಣೆ, ಗಲ್ಲ, ಕೆನ್ನೆಗಳ ಮೇಲೆ ಇಟ್ಕೊಂಡು ಹೋಗ್ತೀವಿ. ಸಾಮಾನ್ಯವಾಗಿ ಹೆಣ್ಮಕ್ಳಾದರೆ ಎಡಗಾಲು ಎಡಗೈಗೆ ಕಪ್ಪು ಚುಕ್ಕೆ ಇಡ್ತಕ್ಕಂಥದ್ದು, ಗಂಡು ಮಕ್ಕಳಾದರೆ ಬಲಗಾಲು ಬಲಗೈಗೆ. ಇವೆಲ್ಲ ಕೂಡ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ನಂಬಿಕೆಯಿಂದ ಎಲ್ಲೋ ಒಂದು ಕಡೆ ಭಾರತದಲ್ಲೇ ಅಷ್ಟೇ ಪ್ರತಿಯೊಂದು ನಂಬಿಕೆ, ಆ ನಂಬಿಕೆಯಿಂದನೇ ನಾವು ಇವತ್ತು ಇಡೀ ಜಗತ್ತಿಗೆ ಹೆಚ್ಚು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಆ ಪುಟ್ಟ ಮಕ್ಕಳಿಗೆ ಕಪ್ಪು ಚುಕ್ಕೆ. ಈಗೇನಾಗಿದೆ, ಅಂಗಡಿಗಳಲ್ಲಿ ಹೋಗಿ ಆ ಕಾಜಲ್ ತಂದು ಇಟ್ಬಿಡ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಒಂದು ಏನು ಕೊಬ್ಬರಿ ಬಟ್ಲಿರುತ್ತಲ್ಲ, ಆ ಕೊಬ್ಬರಿಯ ಬಟ್ಲಲ್ಲಿ ಕಪ್ಪು ಚುಕ್ಕೆಯನ್ನು ಹಿಂದೆ ಹಿರಿಯರು ಮಾಡ್ತಾಯಿದ್ರು. ಆ ಕಪ್ಪು ಚುಕ್ಕೆಯನ್ನು ಮಕ್ಕಳಿಗೆ ಇಡ್ತಾಯಿದ್ರು. ಅದು ಸುವಾಸನೆ ಇರ್ತಾಯಿತ್ತು. ಆ ಮಕ್ಕಳ ಹತ್ರ ಒಂಥರ ವಿಶೇಷವಾಗಿ ನಾವು ಎತ್ಕೊಂಡ್ರೆ ಒಂಥರ ದೈವ ಆ ಸಾನ್ನಿಧ್ಯದಲ್ಲಿ ಇದ್ದೀವೇನೋ ಅಂತಕ್ಕಂಥ ಭಾವನೆ ಕೂಡ ಬರ್ತಾಯಿತ್ತು. ಇದರಿಂದ ಏನಾಗುತ್ತೆ, ನಮಗೆ ಇದರಿಂದ ಲಾಭ ಏನು ಅಂದರೆ ಆ ಮಗುವಿಗೆ ದೃಷ್ಟಿ ಅಂತಕ್ಕಂಥದ್ದು ಹತ್ತಿರ ಬರುತ್ತೆ. ಆ ದೃಷ್ಟಿ ಅನ್ನೋದು ಇನ್ನೇನು ಆ ಮಗುವನ್ನು ಆವರಿಸ್ಕೋಬೇಕು, ಆ ತಕ್ಷಣ ಕಪ್ಪು ಚುಕ್ಕೆ ಆ ದೃಷ್ಟಿಯನ್ನು ದೂರ ನೂಕುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಮುಳ್ಳಿನಿಂದ ಮುಳ್ಳು ತೆಗಿಬೇಕಂತೆ, ವಜ್ರದಿಂದ ವಜ್ರ ತೆಗಿಬೇಕು. ಹಾಗಾಗಿ ಆ ಮುಳ್ಳಿನಿಂದ ಮುಳ್ಳು ತೆಗಿಬೇಕು ಅಂತಕ್ಕಂಥ ಭಾವನೆ ಏನಿದೆ ನೋಡಿ. ಅದೇ ರೀತಿ ಈ ಕಪ್ಪು ಚುಕ್ಕೆ ಇದ್ದಾಗ ಮಗು ಅಂದರೆ ದೈವಾಂಶ. ಮಗುವಿಗೆ ನೋಡಿ ಯಾವಾಗಲೂ ಅಷ್ಟೇ 1 ರಿಂದ 1 ವರ್ಷದ ತನಕ ಅದು ದೈವದ ಮಗು. ನಾವು ಅದಕ್ಕೆ ಮಗು ಹುಟ್ಟಿದ ತಕ್ಷಣ ನಮ್ಮ ಹೆಸರುಗಳು ಕೇರ್ ಆಫ್ ನಾವು ಹಾಕ್ಕೋಬಾರ್ದು. ಅದು ದೈವ ಮಗು, ದೇವರ ಮಗು. ಅಂದರೆ ದೇವರು ಎಲ್ಲ ಕಡೆ ಕಾಪಾಡ್ತಾ ಇರ್ತಾರೆ. ನಮಗೆ ಗೊತ್ತಿರೋದಿಲ್ಲ ಆ ಮಗು ವಿಶೇಷವಾಗಿರುತ್ತೆ. ಇನ್ನು 3 ವರ್ಷ ಆದಾಗ ಅದು ಪ್ರಯತ್ನ ಪಡ್ತಾ ಇರುತ್ತೆ, ನಾನು ಈ ಲೋಕಕ್ಕೆ, ಈ ಪ್ರಪಂಚಕ್ಕೆ, ಅಥವಾ ನಾನು ಇವರ ಜೊತೆ ಅಥವಾ ಈ ಕುಟುಂಬದಲ್ಲಿದ್ದೀನ ಅಂತ ಗಮನಿಸ್ತಾ ಇರುತ್ತೆ. 5 ವರ್ಷ ಆದಾಗ ಅದು ಈ ಸಮಾಜದ ಮಗು ಕೂಡ ಆಗಿರುತ್ತೆ. ಹಾಗಾಗಿ ಕಪ್ಪು ಚುಕ್ಕೆ ಇಡೋದ್ರಿಂದ ಸಾಕಷ್ಟು ಲಾಭಗಳಾಗುತ್ತೆ. ವಿಶೇಷವಾಗಿ ಶನಿ ರಾಹುಗಳ ಕಂಟಕ ಇರೋದಿಲ್ಲ. ಕಪ್ಪು ಚುಕ್ಕೆ ಇಡೋದ್ರಿಂದ ಶನಿ ಗ್ರಹ, ರಾಹು ಗ್ರಹ, ನವಗ್ರಹಗಳು ಅಥವಾ ಪಂಚಭೂತಗಳಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳು ಕೂಡ ಬರೋದಿಲ್ಲ. ಮಗುವಿಗೆ ಎಲೆಕ್ಟ್ರಾನಿಕ್ ಪವರ್ ಅಂತ ಏನು ಕರಿತೀವಿ, ವಿದ್ಯುತ್ ಕಾಂತೀಯ ಶಕ್ತಿಗಳು ಆ ಮಗುವಲ್ಲಿ ಸೇರ್ಕೊಳ್ಳೋದ್ರಿಂದ ಕಪ್ಪು ಚುಕ್ಕೆಯನ್ನು ನಾವೇನೋ ಇವತ್ತು ಫ್ಯಾಷನ್ ಆಗಿಬಿಟ್ಟಿದ್ದೀವಿ, ತುಂಬ ಇಂಪ್ರೂವ್ ಆಗಿಬಿಟ್ಟಿದ್ದೀವಿ, ಆದಾಯ ಇಂಪ್ರೂವ್ ಆಗಿರುತ್ತೆ, ಆಸ್ತಿಗಳು ಇಂಪ್ರೂವ್ ಆಗಿರುತ್ತೆ. ಆದರೆ ಅದೇ ಉಸಿರಿರುತ್ತೆ, ಅದೇ ದೇಹ ಇರುತ್ತೆ. ಹಾಗಾಗಿ ಇದನ್ನು ಹಳೆಯ ಸಂಪ್ರದಾಯವನ್ನು ಸನಾತನೋ ನಿತ್ಯ ನೂತನ ಅಂತ ಹೇಳ್ತಾ ಇದನ್ನು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.